ನೋಡಿ, ಬೆಳಗಾವಿ ಅಂದ ತಕ್ಷಣ ಪ್ರತಿಭಟನೆ, ಬೆಳಗಾವಿ ಅಂದ ತಕ್ಷಣ ಪ್ರತಿಭಟನೆ, ಎಲ್ರಿಗೂ ಕೂಡ ಶಕ್ತಿ ಪ್ರದರ್ಶನ. ಒಂದು ಲೆಕ್ಕದಲ್ಲಿ ಏನು ಅಂದರೆ ವಿಪಕ್ಷದವರಿಗೆ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ, ಇನ್ನು ಆಡಳಿತ ಪಕ್ಷದವರಿಗೆ ನಾವೇನು ಕಡಿಮೆ ಇಲ್ಲ, ನಾವೆಲ್ಲವನ್ನು ನಿಭಾಯಿಸ್ತಾ ಇದ್ದೀವಿ ಎನ್ನುವಂಥ ಶಕ್ತಿ ಪ್ರದರ್ಶನ. ಇನ್ನೊಂದು ಕಡೆಗೆ ವಿವಿಧ ಸಂಘಟನೆಗಳ ಶಕ್ತಿ ಪ್ರದರ್ಶನ. ಈ ಬಾರಿಯಂತೂ 84 ಸಂಘಟನೆಗಳು ಪ್ರತಿಭಟನೆಗಳಿತಾ ಇವೆ. 84 ಸಂಘಟನೆಗಳು ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು, ರೈತರ ಸಮಸ್ಯೆಗಳಿಂದ ಹಿಡಿದು ಈ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳು. 84 ಸಂಘಟನೆಗಳು. ಲೆಕ್ಕ ಹಾಕಿ ಇಡೀ ಬೆಳಗಾವಿ ಎಷ್ಟರ ಮಟ್ಟಿಗೆ ಶಾಂತವಾಗಿರ್ಲಿಕ್ಕೆ ಸಾಧ್ಯ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಚಳಿಗಾಲದ ಅಧಿವೇಶನ ಅಂತಂದರೆ ನಿಜವಾದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ನೋಡೇ ಇಲ್ಲ ಬಿಡಿ ನಾವು. ಬರೀ ಗದ್ದಲ, ಗಲಾಟೆ, ಶಕ್ತಿ ಪ್ರದರ್ಶನ ಅದರಲ್ಲೇ. ಇವರನ್ನು ಕೂಡ ಅಷ್ಟೇನೆ ಅವರವರಿಗೆ ಅವರವ್ರ ಚಿಂತೆ. ಒಂದು ಕಡೆಗೆ ಬಿ ಜೆ ಪಿದು ಹೇಗೆ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅಂತ ಅವ್ರದ್ದು, ಜೊತೆಗೆ ಏನಂದರೆ ಈ ಬಿ ಜೆ ಪಿನ ಹೆಂಗೆ, ಬಿ ಜೆ ಪಿ ಜೆ ಡಿ ಎಸ್ನ ಹೆಂಗೆ ಹಣಿಬೇಕು ಅಂತೇಳಿ ಅಂತ ಅದು ಕಾಂಗ್ರೆಸ್ದು. ಇದೆಲ್ಲದರ ಜೊತೆಗೆ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳು. ಈ ಇನ್ನೊಂದು ತಂಡ ಇದ್ದೇ ಇದೆ, ಇನ್ನೊಂದು ಟೀಮ್, ಅದು ಮೇಳಾವ ಟೀಮ್, ಮಹಾಮೇಳಾವದು. ಅವ್ರು ಏನಾದರೂ ಹುಚ್ಚಾಟಗಳನ್ನು ಮಾಡಲೇಬೇಕು. ಹೀಗೆ 84 ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿವೆ. ಎಷ್ಟು ಮಟ್ಟಿಗೆ ಎದುರಿಸುತ್ತೆ ನಗರ ಇದನ್ನು ಅಂತ. ಹೌದು ರಂಗನಾಥ್, ನೀವು ಆಗ್ಲೇ ಹೇಳಿದಾಗೆ ಬೆಳಗಾವಿಯ ಚಳಿಗಾಲ ಅಧಿವೇಶನ ಅಂದ್ರೆ ಸಾಕು, ಅದು ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿದೆ ಅನ್ನುವಂಥದ್ದು ಈವರೆಗೂ ಕೂಡ ಕಂಡು ಬಂದಿರುವಂತದ್ದು. ಈಗ ಸದ್ಯದ ಅಧಿವೇಶನ 12ನೇ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತದ್ದು. ಈ ಬಾರಿ ಅತಿ ಹೆಚ್ಚು, ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಡಬಲ್ ಆಗಿ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿವರೆಗೂ 3000 ಇದ್ದಂತಹ ಬಂದೋಬಸ್ತು ಈ ಬಾರಿ 6000 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು. ಇದರಲ್ಲಿ ಒಂದು ಕಡೆ ದೆಹಲಿಯ ಬಾಂಬ್ ಬ್ಲಾಸ್ಟ್ ಆಗಿರುವಂತ ಕಾರಣಕ್ಕಾಗಿ ಅಲರ್ಟ್ ಆಗಿ ಒಂದು ಕಡೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ರೆ, ಇನ್ನೊಂದು ಕಡೆ 84 ಸಂಘಟನೆಗಳು ಈವರೆಗೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅರ್ಜಿಯನ್ನ ಕೊಟ್ಟಿರುವಂತದ್ದು. ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತದ್ದು ಕೂಡ ಸಹಜ. ಯಾಕಂತಂದ್ರೆ ಈಗ ಆರಂಭ ಹಂತದಲ್ಲಿ ಸಹಜವಾಗಿ ಇಲ್ಲಿವರೆಗೂ ಕೊಟ್ಟಿರ್ತಾರೆ. ಮುಂದಿನ ವಾರ ಮತ್ತೆ ಅಧಿವೇಶನದ ಹೊತ್ತಲ್ಲಿ ಮತ್ತಷ್ಟು ಅರ್ಜಿಗಳು ಬರುವಂತದ್ದು. ಸೊ ನಾನೀಗ ಎಲ್ಲಿ ಪ್ರತಿಭಟನೆಗೆ ನಿಯೋಜನೆ ಮಾಡಿದ್ದಾರೆ ಅದೇ ಒಂದು ಸ್ಥಳದಲ್ಲೇ ಇದ್ದೇನೆ. ಇದು ಸುವರ್ಣ ಗಾರ್ಡನ್ ಅಂತೇಳಿ ಈಗಾಗಲೇ ಈ ಒಂದು ಜಾಗವನ್ನ ಗುರುತು ಮಾಡಿರುವಂತದ್ದು. ಓರ್ವ SP ರ್ಯಾಂಕಿನ ಅಧಿಕಾರಿ ಸೇರಿದಂತೆ ಸುಮಾರು ಇಲ್ಲಿ 1000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು. ಆರಂಭದಲ್ಲೇ ಎಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರು ಈ ಒಂದು ಪ್ರದೇಶವನ್ನ ಬಿಟ್ಟು ಬೇರೆಲ್ಲೂ ಕೂಡ ಇಲ್ಲೇ, ಈಗ ನಾನು ಮುಂಭಾಗದಲ್ಲೇ ತೋರಿಸ್ತೇನೆ, ಅಲ್ಲಿ ಬ್ಯಾರಿಕೇಡ್ ಎಂಡಿಗೆ ರಾಷ್ಟ್ರೀಯ ಹೆದ್ದಾರಿ 48 ಬರುತ್ತೆ, ಪುಣಾ ಬೆಂಗಳೂರಿಗೆ ಸಂಪರ್ಕಿಸುವಂತಹ ಹೆದ್ದಾರಿ ಆಗಿರುವಂಥದ್ದು. ಅಲ್ಲಿ ನುಗ್ಗುವಂತಹ ಸಾಧ್ಯತೆ ಕೂಡ ಇರುವಂತಹ ಕಾರಣಕ್ಕಾಗಿ ಈ ರೀತಿ ಬಂದೋಬಸ್ತನ್ನ ಮಾಡಿರುವಂತದ್ದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಈಗ ಇನ್ನೊಂದು ಭಾಗದಲ್ಲಿ ತೋರಿಸ್ತೇನೆ, ಈಗ ಟೆಂಟ್ಗಳನ್ನು ಕೂಡ ಪ್ರತಿಭಟನಾಕಾರರು ಏನು ಬರ್ತಾರೆ ಅವರಿಗೆ ಇಲ್ಲಿ ಟೆಂಟ್ಗಳನ್ನು ಕೂಡ ಈಗಾಗಲೇ ಹಾಕಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಸುಮಾರು 6 ಟೆಂಟ್ಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪ್ರತಿದಿನಕ್ಕೆ 10 ರಿಂದ 15 ಪ್ರತಿಭಟನೆಗಳು ಇಲ್ಲಿ ನಡೀತವೆ. ಸಹಜವಾಗಿ ಇಲ್ಲಿ ಬರುವಂತವರು ಒಂದು ಕಡೆ ರೈತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತ ಒತ್ತಾಯಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ಬಂದ್ರೆ, ಈ ಬಾರಿ ಉದ್ಯೋಗಾಕಾಂಕ್ಷಿಗಳು, ಅತಿ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಕರೆಯನ್ನ ಕೊಟ್ಟಿರುವಂತದ್ದು. ಡಿಸೆಂಬರ್ 11ರಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಈಗಾಗಲೇ ಏನು ಧಾರವಾಡದಲ್ಲಿ ಹೋರಾಟ ಮಾಡಿದಂತಹ ವಿದ್ಯಾರ್ಥಿಗಳ ಸಂಘಟನೆ ಏನಿತ್ತು ಅವರು ಕರೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಅವತ್ತೇ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಸಜ್ಜಾಗ್ತಾ ಇರುವಂತದ್ದು. ಇವತ್ತು ಹಾಸನದ ರೈತ ಒಂದು ಸಂಘಟನೆಯಿಂದ ಪ್ರತಿಭಟನೆಯನ್ನು ಹೊರತುಪಡಿಸಿದಂತೆ ಇನ್ಯಾವುದೇ ಪ್ರತಿಭಟನೆಗಳು ಇವತ್ತು ಇರುವುದಿಲ್ಲ. ನಾಳೆಯಿಂದ ಈ ಒಂದು ಪ್ರತಿಭಟನೆ ಕಾವು ಕೂಡ ಸುವರ್ಣ ಗಾರ್ಡನ್ ನಲ್ಲಿ ಜೋರಾಗಿ ಕೇಳಿಬರುತ್ತೆ. ಸರ್ಕಾರ ಕೂಡ ಪ್ರತಿ ವರ್ಷ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡುತ್ತೆ. ಆದ್ರೆ ಪ್ರತಿಭಟನೆಗೆ ಬಂದಂತಹವರ ಸಮಸ್ಯೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಸರಿಯಾದ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿಲ್ಲ ಅನ್ನುವಂತ ಆಕ್ರೋಶಗಳು ಕೂಡ ಪ್ರತಿಭಟನಾಕಾರರು ಇರುವಂತದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲ ಅಧಿವೇಶನ ಏನಿದೆ, ಒಂದು ಕಡೆ ಪ್ರತಿಭಟನೆಗೆ ಸೀಮಿತ ಆಗ್ತಾ ಇದ್ರೆ, ಇನ್ನೊಂದು ಕಡೆ ನೀವು ಹೇಳದಂತೆ ಮಹಾಮೇಳ ಇವತ್ತು ಕೂಡ ಏನು MBS ನಾಡದ್ರೋಹಿಗಳು ಆಯೋಜನೆ ಮಾಡಿರುವಂತದ್ದು. ಅದಕ್ಕೆ ಬ್ರೇಕ್ ಹಾಕೋಕೆ ಈಗ ಅವ್ರನ್ನ ವಶಕ್ಕೆ ಪಡೆಯೋಕು ಕೂಡ ಪೊಲೀಸರು ಸಜ್ಜಾಗಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.